ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಆರ್ಯ, ನನ್ನ ನೋಡಿ ಖುಷಿ ಆಗ್ಲಿ? ನನ್ನ ವಿಷಯನ ನಾನು ನಿಮ್ಮಲ್ಲಿ ನೋಡ್ತೀನಲ್ಲ, ಅದಕ್ಕೆ. ವಾಟ್? ನಾನು ನಿಜ ಹೇಳಿದ್ರೆ ನಿಮಗೆ ಕೋಪ ಬರ್ಬೋದು, ಆದರೆ ಸತ್ಯ ಹೇಳಿದ್ರೆ ಐ ಫೀಲ್ ವೆರಿ ಗಿಲ್ಟಿ. ಸಾರಿ ಆರ್ಯ, ನಾನು ಇಲ್ಲಿಗೆ ಬಂದಾಗ ನಿಮ್ಮನ್ನೇ ನಾನು ವಿಶ್ವ ಅಂತ ಅಂದ್ಕೊಂಡು ಬಂದೆ. ಆದರೆ ಆಮೇಲೆ ನೀವೇ ಆರ್ಯ ಅನ್ನೋ ನಿಜ ಗೊತ್ತಾಯ್ತು. ಆದರೆ ಆ ಸತ್ಯನ ನನ್ನ ಮನಸ್ಸು ಒಪ್ಕೊಳ್ಳೋಕ್ಕೆ ತಯಾರೇ ಇರಲಿಲ್ಲ. ನೀವೇ ನನ್ನ ವಿಶ್ವ ಅನ್ನೋ ಭ್ರಮೆ ದಿನದಿಂದ ದಿನ ನನ್ನ ಆವರಿಸ್ಕೊಳ್ತಾ ಹೋಯ್ತು. ಅದೇ ರೂಪ, ಅದೇ ಕಣ್ಣು, ಅದೇ ನೋಟ. ಅಂದ್ರೆ ನೀವು ನನ್ನ ವಿಷಯವಲ್ಲ ಅಂತಂದ್ರೆ ನಾನು ಹೇಗೆ ನಂಬಲಿ ಆರ್ಯ? ನನ್ನ ಗಂಡ ನನ್ನ ಜೊತೆ ಇಲ್ಲ ಅಂದ್ಮೇಲೂ ಅದೇ ರೂಪ. ನನ್ನ ಮುಂದಿನ ಜೀವನ ನನಗೆ ಹೇಗೆ ಬೇಕಾದರೂ ರೂಪಿಸ್ಕೋಬೋದು ಅಂತ ನಿಮ್ಮನ್ನ ನನಗೆ ಒಪ್ಪಿಸಿ. ಅನು 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 ಎಲ್ಲಿದ್ಯಾ? ಇವ್ರು ಹೇಳ್ತಿರೋದೆಲ್ಲ ಸತ್ಯನಾ? ನೋ ನೋ, ಇದು ಸಾಧ್ಯನೇ ಇಲ್ಲ. ಅನು ನನ್ನ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆರಾಧನಾ, ನನ್ನ ಅನು ಎಲ್ಲಿ ಹೋದ್ಲು ಹೇಳಿ ಪ್ಲೀಸ್. ಪ್ಲೀಸ್ ಹೇಳಿ ಆರಾಧನಾ ಅವರೇ, ನನ್ನ ಅನು ಎಲ್ಲಿ ಹೋದ್ಲು? ಅನು ನನ್ನ ಬದುಕನ್ನ ನಿಮ್ಗೆ ಉಡುಗೊರೆಯ ಕೊಟ್ಲು ಅಂದ್ರೆ ಏನರ್ಥ? ನನ್ನನ್ನ ಒಂದು ಮಾತು ಕೇಳಿದೆ, ಅವಳೊಬ್ಳೆ ಈ ನಿರ್ಧಾರನ ಹೇಗೆ ತಗೊಂಡ್ಲು? ಆರ್ಯ ಪ್ಲೀಸ್ ರಿಲ್ಯಾಕ್ಸ್. ಅನುವ ಪ್ರೀತಿನ ದಾನ ಮಾಡಿದ ಮಾತ್ರಕ್ಕೆ ನಾನದನ್ನ ತಗೊಳ್ಳೋದಕ್ಕೆ ತಯಾರಿಲ್ಲ. ಆದ್ರೆ ನಾನು ನಿಮ್ಮ ಹತ್ರ ಹೇಳಿದ್ದೆಲ್ಲ ನಿಜಾನೆ. ಹಾಗಂತ ಇನ್ನೊಬ್ಬರ ಬದುಕನ್ನ ಹಾಳು ಮಾಡಿ ನೋವು ಕೊಟ್ಟು ನಾನು ಖುಷಿ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಟ್ಟಿ ಜೀವನ ಎಷ್ಟು ಕಷ್ಟ ಅನ್ನೋದು ನನಗೀಗಾಗಲೇ ಅರ್ಥ ಆಗಿದೆ. ಈ ವಿಷಯನೆಲ್ಲ ನಿಮ್ಗೆ ಹೇಳಕ್ಕೆ ಅನು ಬದಲಾಗಿ ನಾನು ಇಷ್ಟೊತ್ತು ಇಲ್ಲಿದ್ದೆ.
ಮತ್ತೆ ಅನು ಎಲ್ಲಿ ಹೋದ್ಲು? ಬೆಟ್ಟಕ್ಕೆ ಹೋಗಿದ್ದಾರೆ. ಈ ಮನೆ ಅಷ್ಟು ಜವಾಬ್ದಾರಿ ನೀವೇ ತಗೋಬೇಕು ಅಂತ ನನಗೆ ಹೇಳಿದ್ರು. ಒಂದ್ ವೇಳೆ ಜೈನ್ದೇನ ಮಟ್ಟ ಹಾಕಿ ಅನು ವಾಪಸ್ ಬಂದ್ರೆ ಈ ಬದುಕನ್ನ ಹೇಗ್ ಮುನ್ನಡೆಸ್ಬೇಕು ಅನ್ನೋ ಆಯ್ಕೆನ ನನಗೆ ಬಿಟ್ಟಿದ್ದಾರೆ. ನಿಮ್ ಜೊತೆ ಬದುಕು ಕಟ್ಟೋ ಕನ್ಸ್ ಕಂಡಿದ್ದಂತೂ ಸತ್ಯ. ಈ ಮೊಮೆಂಟ್ಗಾಗಿ ನಾನು ನಿಜವಾಗ್ಲೂ ಕಾಯ್ತಾ ಇದ್ದೆ. ಆದ್ರೆ ಈಗ ನನ್ನಿಂದ ಇದನ್ನ ಎದುರಿಸೋಕೆ ಸಾಧ್ಯ ಆಗ್ತಿಲ್ಲ. ನಾನಷ್ಟು ಕ್ರೂರಿ ಅಲ್ಲ ಆರ್ಯ, ಅಷ್ಟು ಕೆಟ್ಟೋಳು ಅಲ್ಲ. ಪ್ಲೀಸ್ ನನ್ನ ಕ್ಷಮಿಸಿ. ನೀವು ಯಾವತ್ತಿದ್ರೂ ಅನು ಆರ್ಯನೇ. ಅನು ಬೆಟ್ಟಕ್ಕೆ ಹೋಗಿದ್ದಾರೆ. ಅವರು ಅಪಾಯಕ್ಕೆ ಸಿಕ್ಕಾಕೊಳ್ಳೋ ಮುಂಚೆ ನೀವಲ್ಲಿಗೆ ಹೋಗ್ಬೇಕು. ಥ್ಯಾಂಕ್ಸ್ ಅನ್ನದಾನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.